ನೋಡಿ ರೋಡ್ಗಳು ಅಂತೂ ಮುಕ್ಳಾರೆ ಇದೆ ಗಾಯ್ಸ್. ಅಲ್ಲಿ ಇದು ನೋಡಿ ಹೆಂಗಿದೆ, ಇವ್ರು ನಮ್ಮ ಬೈ ಒಬ್ರು ಸಿಕ್ಕವ್ರೆ, ಹೆಂಗಿದೆ ನೋಡಿ, ಸಖತ್ತಾಗಿದೆ. ಗೊತ್ತಿಲ್ಲ. ಸೊ ಗೈಸ್ ವಿ ಹ್ಯಾವ್ ರೀಚ್ಡ್. ನೋಡಿ ಸ್ವಾಮಿ ನಾಗವತ್ತಿಗೆ ದೈವವಾದಿ ಆಪ್ಟಿಮಿಸ್ಟಿಕ್ ರಾತ್ರಿ ಬಂದ್ವಿ, ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಮ್ಯಾಗಿ ಶಿಶಾ ನೋಡಿ, ಬಾಯ್ಸ್ ನೋಡಿ, ಮ್ಯಾಗಿ ತಿನ್ಕೊಂಡು ಹೋಗ್ತೀವಿ. ಮ್ಯಾಗಿ ಎಣ್ಣೆ ಹಾಕೋರೆ ಮ್ಯಾಗಿಯಲ್ಲಿ ನೋಡ್ಬೋದು. ಇವಾಗ ಸ್ಟಾರ್ಟ್ ಮಾಡಿ ಇದರಲ್ಲಿ ಯಾವ್ದು ಎಣ್ಣೆ ಹೇಳಿ. ಸೊ ಹೋಗ್ತಾ ಇದೀವಿ ಟ್ರಕ್ಕಲ್ಲಿ. ಅವರು ಸೊ ಬಾಯ್ಸ್ ಫುಲ್ ಹಿಡಿಯಕ್ ಆಯ್ತಲ್ಲ, ಬಾಯ್ಸ್ ನ ಫುಲ್ ರೊಚ್ಚಿಗೆ ಎತ್ಬಿಟ್ಟವ್ರೆ. ರೆಸ್ಪೆಕ್ಟ್ ಕೊಡಿ ಅಂತೆ. ಇಲ್ಲಿ ಇನ್ನೊಬ್ಬರ ಬ್ಲಾಗರು, ನಮ್ದು 60,000 ಬಯ್ಯ ಜೊತೆ ಹೋಗ್ತಾ ಇದೀವಿ. ನೋಡಿ ರೋಡ್ಗಳು ಅಂತೂ ಅಯ್ಯೋ ಜೀವನ ಸಾಕಾಗ್ಬಿಟ್ಟೈತೆ ನನಗಂತೂ ಈ ರೋಡ್ಗಳು ನೋಡಿ ನೋಡಿ ನೋಡಿ. ಸೊ 2,000 ನೇಪಾಲಿ ಕೊಟ್ಟು ಹೋಗ್ತಾ ಇದೀವಿ. 6 ಕಿಲೋಮೀಟರ್ಗೆ 2,000 ರೂಪಾಯಿ ನೇಪಾಲಿ ಇಸ್ಕೊಂಡವ್ರೆ ಭಯ್ಯ ಏನು ಮಾಡಿದ್ರೆ ಅಂದ್ರೆ ನಾವು 7 ಜನಕ್ಕೆ 2,000 ರೂಪಾಯಿ, ಅವ್ರಿಬ್ರು ಚಿಂಗಿಗಳಿಗೆ 2,000 ರೂಪಾಯಿ ಕೊಟ್ಟವ್ರೆ, ಇಸ್ಕೊಂಡವ್ರೆ. ಸೊ ರೋಡ್ಸ್ ನೋಡ್ಬೋದು ನೀವು ಯಾವ ಥರ ಇದೆ, ಸಕ್ಕತ್ತಾಗಿದೆ ಗೈಸ್, ಫುಲ್ ಆಫ್ ರೋಡಿಂಗ್. ಸೊ ಹಿಂಗೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ವೆದರ್ ಸಕ್ಕತ್ತಾಗಿದೆ ಗೈಸ್. ಸೊ ಅಲ್ಲೋಗಿ ಸ್ಟಾರ್ಟ್ ಮಾಡೋಣ ಟ್ರೆಕ್ಕು. ಲೆಟ್ಸ್ ಗೋ. ಮಾರ್ನಿಂಗ್. ಸೊ ಎಲ್ಲಿ ಶಿಷ್ಯ ಚಾಮ್ರಾಂಗ್ ರೀಚ್ ಮಾಡಿದ್ದೀವಿ. ಇದು ನಮ್ಮ ಸ್ಟೇ ನೋಡಿ, ಸ್ಟೇ ಇಂದ ವ್ಯೂ ನೋಡಿ ಗಾಯ್ಸ್. ಲುಕ್ ಅಟ್ ದ ವ್ಯೂ ಗಾಯ್ಸ್. ಮುಕ್ಳರ್ ಐತೆ ಗೈಸ್, ಮುಕ್ಳರೆ. ಸೊ ಇವಾಗ ಎದ್ದಿದ್ದೀವಿ, ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು. 10 ಕಿಲೋಮೀಟರ್ ಟ್ರೆಕ್, 10 ಕಿಲೋಮೀಟರ್ ಇವತ್ತು ಕೇಫ್ಗೆ ಹೋಗಬೇಕು. ಅಲ್ಲಿ ಇವತ್ತು ಹಾಲ್ಟ್ ನಮ್ಮದು. ಆ ಥರ ಡೆಸ್ಟಿನೇಷನ್ ಇಟ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ. ವಿಲ್ ಅಪ್ಡೇಟ್ ಯು. ನಾನು ಟಿಫನ್ ಮಾಡಬೇಕಾದ್ರೆ ಸಿಗ್ತೀನಿ. ಸೊ ಗಾಯ್ಸ್, ಸೊ ನಾವು ಚಾಮ್ರಾಂಗಿಂದ ಸಿನುವಾ ಹೋಗ್ತಾ ಇದ್ದೀವಿ. ಅದೇ ಸಿನುವಾ ಕಾಣಿಸ್ತಾ ಇದೆಯಲ್ಲ, ಒಂದು ಸೆಕೆಂಡ್ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸಿನುವಾ. ಸೊ ಅಲ್ಲಿಗೆ ರೀಚ್ ಆಗಬೇಕು. ಪಾತ್ ಫುಲ್ ಕೆಳಗಿಳಿದು ಮತ್ತೆ ಮೇಲೆ ಹತ್ಬೇಕು ಅಲ್ಲಿಗೆ. ಡೆಸ್ಟಿನೇಷನ್ ಅದು ಅಂದ್ಕೊಂಡಿದ್ದೀವಿ. ಅದು ಇಲ್ಲ ಎಲ್ಲಿ ಶಿಶು, ಅದು ಇಲ್ಲ, ಇಲ್ಲಾಂದರೆ ಹಿಮಾಲಯನಾ? ಬ್ಯಾಂಬೂ ಇಲ್ಲ, ಹಿಮಾಲಯ ಹೋಗೋಣ ಅಂದ್ಕೊಂಡಿದ್ದೀವಿ. ಟ್ರೈ ಮಾಡ್ತೀವಿ, ನನ್ನ ಕೈಲಾಗತ್ತ, ಇವ್ರ ಕೈಲಾಗಲ್ಲ ಅಂತ ಆಸೆ ಬೇಜಾನಿದೆ. ಎಲ್ಲ ಗೈಸ್ ಹೋಗೋಣ. ಆನ್ ದಿ ವೇ ಸಿನಿಮಾಗೆ ಹೋಗೋ ವೇ ಅಲ್ಲಿ ಇದು ನೋಡಿ ಹೆಂಗಿದೆ, ಇವ್ರು ನಮ್ಮ ಬೈ ಒಬ್ರು ಸಿಕ್ಕವ್ರೆ, ಹೆಂಗಿದೆ ನೋಡಿ, ಸಖತ್ತಾಗಿದೆ, ನೋಡ್ಬೋದು ಹೆಂಗಿದೆ ಅಂತ. ಒಂಥರ ದೇವಸ್ಥಾನ ಈ ಥರ ಆಗಿದೆ ಗೈಸ್ ಇಲ್ಲಿ. ಆ ವ್ಯೂ ನೋಡಿ ಗೈಸ್, ಅಲ್ಲಿ ಸಖತ್ತಾಗಿದೆ. ಅದು ಅಲ್ಲೊಂದು ಕಾಣ್ತಾ ಇದೆ ದೇವಸ್ಥಾನ, ಚೆನ್ನಾಗಿದೆ ಗೈಸ್. ಒಂಥರ ಇದೇನೋ ಸ್ಟೇಗಿ ಇರಬೇಕೇನೋ, ಏನೋ ಮಂದಿರೇನೋ ಇರಬೇಕು, ಗೊತ್ತಿಲ್ಲ. ಸೊ ನೋಡಿ ಹೋಗ್ತಾ ಇದ್ದೀವಿ. ಇವರೊಬ್ಬರು ಕ್ಯಾಮ್ರಾಮ್ಯಾನ್ ಅದೇ ಅನ್ನಲ್ಲ, ಬಾಯ್ಸ್ ಬರ್ತಾವ್ರೆ ಅಲ್ಲಿ. ಸೊ ಹೋಗೋಣ, ಸಿಗೋಣ. ಮತ್ತು ಡೊನೇಷನ್ ಬಾಕ್ಸ್ ನೋಡಿ ಗೈಸ್ ಇಲ್ಲಿ. ಈ ಬಾಕ್ಸ್ ಇದ್ದರೆ ಸಾಕು ಅನ್ಸುತ್ತೆ ನಮಗೆ, ಈ ಟ್ರಕ್ಕಾಸು. ಇರೋ ಡೊನೇಷನ್ ಬಾಕ್ಸ್ ನೋಡಿ ತುಂಬಿಟ್ಟೈತೆ. ಆಸೆ ಇದೆ. ಸೊ ಗೈಸ್ ನೆಕ್ಸ್ಟು ಸಿನಿಮಾಗೆ ಹೋಗಿ ಸಿಗ್ತೀವಿ ರೀ. ಲೆಟ್ಸ್ ಗೋ. ನೋಡಿ ಫಾರಿನರ್ಸ್ ಬರ್ತಾವ್ರೆ ನಡ್ಕೊಂಡು.
ಟುಡೇ ಇಸ್ ಡೇ 3. ಬಾಯ್ಸ್ ಎಲ್ಲ ಸ್ಟ್ರೆಚಿಂಗ್ ಇನ್ನೇ ಎನರ್ಜಿ ಇದೆ, ಮಾಡಿಸಿ ಬಿಡೋದು ಗೈಸ್. ಇನ್ನೇ ಎನರ್ಜಿ ಇದೆ. ಅಲ್ಲಿಗೆ ಹೋಗಿ ಸಿಗ್ತೀವಿ. ರೆಡಿ ಆಗ್ತಾಯಿದ್ದೀವಿ. ಲೇಟ್ ಆಗಿಬಿಟ್ಟೈತೆ. ರೆಡಿ ಆಗಿಬಿಟ್ಟು ಸಿಗ್ತೀವಿ. ನೆನ್ನೆ ಸಾಯಂಕಾಲ 6 ಗಂಟೆಗೆ ಬಂದುಬಿಟ್ಟು ಇಲ್ಲಿ ರೂಮ್ ತೊಗೊಂಡಿದ್ವಿ. 2,000 ರೂಪಾಯಿ ಪರ್ ಸ್ಟೇ ತೊಗೊಂಡ್ರು ಒಬ್ಬನಿಗೆ. ರಾತ್ರಿ ಊಟ, ಬೆಳಗ್ಗೆ ತಿಂಡಿ. ಎಕ್ಸ್ಟ್ರಾ ಅಂತವ್ರೆ, 1 ಅವರ್ ಲೇಟ್ ಆಯಿತು. ಇವಾಗ 1 ಅವರ್ ಲೇಟ್ ಆಗಿದೆ, ಎಕ್ಸ್ಟ್ರಾ ಅಂತವ್ರೆ. ನೋಡ್ಬೇಕೇನೋ, ಬಾರ್ಗೇನ್ ಮಾಡಬೇಕು. ನೋಡಿ ಗೈಸ್, ಆರ್ಟಿಗಳೆಲ್ಲ ಅವ್ರು ನಡ್ಕೊಂಡು ಬರ್ತವ್ರೆ. ಸ್ವಲ್ಪ ಮೋಟಿವೇಶನ್ ಆಗಿ ಬನ್ನಿ ಟ್ರೆಕ್ಕಿಗೆ. ಲೆಟ್ಸ್ ಗೋ. ಸೊ ಗೈಸ್, ವಿ ಹ್ಯಾವ್ ರೀಚ್ ದೋವನ್ ಸಕ್ಸಸ್ಫುಲಿ 3 ಕಿಲೋಮೀಟರ್ಸ್. ಬಾಯ್ಸ್ ಎಲ್ಲ ಫುಲ್ ವ್ಯೂರ್ ಹತ್ತು ಬಂದವರೆ. ಶಿಶಾ ನೋಡಿ ಎಷ್ಟಂತೆ. ಸೊ ದೋವನ್ ರೀಚ್ ಆಗಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಹಿಮಾಲಯ. ಲೆಟ್ಸ್ ಗೋ ಗೈಸ್. ಹಿಮಾಲಯಿಂದ ಬಂದ್ವಿ. ಇವಾಗ ದೇವಹಳ್ಳಿಗೆ ಹೋಗ್ತಾಯಿದ್ದೀವಿ. ಫುಲ್ ಡೆಡ್ಡು, ಫುಲ್ ಸ್ಟೆಪ್ಸ್ ನೋಡಿ. ಬಾಯ್ಸ್ ಬರ್ತಾವ್ರೆ ಅವ್ರಿಗೆ ಆಗ್ತಾಯಿಲ್ಲ. ಫುಲ್ ಡೆಡ್ಡು ಗೈಸ್, ಆಗ್ತಾಯಿಲ್ಲ. ಟ್ರೆಕ್ಕಿಂಗ್ ಫುಲ್ ಮುಕ್ಳೇ ಬರೀ ಸ್ಟೆಪ್ಸೇ ಇದೆ ಗೈಸ್. ವ್ಯೂ ನೋಡಿ, ಆದರೆ ವ್ಯೂ ಎಲ್ಲ ಸೂಪರ್ ಇದೆ. ಆದರೆ ಟ್ರೆಕ್ಕಿಂಗ್ ಬರೋರು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಕಾರ್ಡಿಯೋ ಮಾಡಿ. ಡೈಲಿ ಒಂದು 10 to 15,000 ಸ್ಟೆಪ್ಸ್ ಮಾಡಿ 1 ವೀಕ್ ಮುಂಚೆ, ಬರೋ ಮುಂಚೆ. ಇಲ್ಲ ಕಷ್ಟ ಆಗತ್ತೆ ಹತ್ತಕ್ಕೆ. ಆಮೇಲೆ ಮೇಯ್ನು ಲಗೇಜ್ ಎಷ್ಟು ಕಮ್ಮಿ ತರಿಸಿದ್ರೆ ಅಷ್ಟು ಒಳ್ಳೆಯದು. ಏನು ಯೂಸ್ ಆಗಲ್ಲ. ನೀವು ಯೂಸ್ ಮಾಡೋದು ಒಂದು ಪ್ಯಾಂಟು, ಒಂದು ಜಾಕೆಟು, ಒಂದು ಥರ್ಮಲ್ಸು, ರೈನ್ ಕವರ್ ಅಷ್ಟೇ. ಅದು ಬಿಟ್ಟರೆ ಗ್ಲೌಸು, ಏನು ಯೂಸ್ ಆಗಲ್ಲ. ಎಷ್ಟು ಕಮ್ಮಿ ತರ್ತೀರೋ ಅಷ್ಟು ಒಳ್ಳೇದು ನಿಮಗೆ. ಒಂದು ಸ್ವಲ್ಪ ಜಾಸ್ತಿನೇ ತಂದಿದ್ದೀವಿ. ವ್ಯೂ ನೋಡಿ ಗೈಸ್, ವ್ಯೂ ನೋಡಿ, ಕ್ರೇಜಿ ಇದೆ. ಆಮೇಲೆ ಸಿಗ್ತೀನಿ ರೀ. ಅಲ್ಲಿ ಬೋರ್ಡ್ ಐತಲ್ಲ, ಅಲ್ಲಿ ಸೊ ಗೈಸ್, ಆನ್ ದಿ ವೇ ಟು ದೇವನಹಳ್ಳಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ರೂಟ್ ನೋಡ್ಬೋದು. ನನಗ